Hi students, ಇವತ್ತಿನ ಸೆಷನ್ ನಲ್ಲಿ ನಾವು we are discussing about session 4 of unit 3 measure of location and dispersion related to statistics and analytics subject. ಸೊ ನಾವು ಇಂದಿನ ಒಂದು ಸೆಷನ್ ಅಲ್ಲಿ ಏನು ಸ್ಟಡಿ ಮಾಡಿದ್ವಿ ಅಂತ ಹೇಳಿ ಜ್ಞಾಪಿಸ್ಕೊಳ್ಳೋದಾದ್ರೆ, ಇನ್ ದ ಪ್ರೀವಿಯಸ್ ಸೆಷನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ವಾಟ್ ಈಸ್ ಮೀನ್ ಡಿವಿಯೇಷನ್. ಮೀನ್ ಡಿವಿಯೇಷನ್ ಅಂದ್ರೆ ಏನು, then how to find mean deviation in Excel, then what is quartile deviation and how to find quartile deviation in Excel ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. And based on that we have discussed about experiment number 15 and we have learned that ಅಲ್ವಾ. ಸೊ ಹಾಗಾದ್ರೆ ಇವತ್ತಿನ ಸೆಷನ್ ಅಲ್ಲಿ ನಾವೇನೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ನೋಡೋಣ. ಸೊ ಇನ್ ಟುಡೇಸ್ ಸೆಷನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ವಾಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಏನು ಅಂತ ಹೇಳಿ ಡಿಸ್ಕಸ್ ಮಾಡ್ತೀವಿ. ಇಂದಿನ ಸೆಷನ್ ಅಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಮೀನ್ ಡಿವಿಯೇಷನ್. ಮೀನ್ ನಿಂದ ಯಾವ ತರ ವ್ಯಾಲ್ಯೂಸ್ ಡಿವಿಯೇಷನ್ ಆಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ಅಂಡ್ ದೆನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ವಾಟ್ ಈಸ್ ಕ್ವಾರ್ಟೈಲ್ ಡಿವಿಯೇಷನ್, ಅಂದ್ರೆ ಒಂದು ಕ್ವಾರ್ಟೈಲ್ ಇಂದ ಯಾವ ತರ ವ್ಯಾಲ್ಯೂಸ್ಗಳು ಡಿವಿಯೇಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂಡ್ ಟುಡೇಸ್ ಸೆಷನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ವಾಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ and how to do standard deviation in MS Excel, then merit and demerits of standard deviation, and then experiments to collect data of any two livestock population from 50 different houses in your locality and determine standard deviation for both in Microsoft Excel spreadsheet. ಅಂದ್ರೆ ಇವತ್ತಿನ ಸೆಷನ್ ಅಲ್ಲಿ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ದಟ್ ಇಸ್ ವಾಟ್ ವಿ ಆರ್ ಸ್ಟಡಿಂಗ್ ಇನ್ ದಿಸ್ ಸೆಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ MS Excel, ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂಡ್ ಎಕ್ಸ್ಪೆರಿಮೆಂಟ್ ನಂಬರ್ 16. ಸೊ ಫಸ್ಟ್ ವಿ ಡಿಸ್ಕಸ್ ವಾಟ್ ಈಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಏನು ಅಂತ ಹೇಳಿ ನಾವು ಫಸ್ಟ್ ಡಿಸ್ಕಸ್ ಮಾಡೋಣ. ಸೊ ಯು ಕ್ಯಾನ್ ಸಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಎ ಸ್ಟ್ಯಾಟಿಕ್ that measures the dispersion of a data set relative to its mean and is calculated as the square root of the variance. ಅಂದ್ರೆ the name itself indicates deviation. ಏನು ಡಿವಿಯೇಷನ್ ಅಂದ್ರೆ ದೂರ ಹೋಗ್ತಕ್ಕಂಥದ್ದು, ಡಿವಿಯೇಟ್ ಆಗ್ತಕ್ಕಂಥದ್ದು, ಅಂದ್ರೆ ಅಲ್ಲಿಂದ ದೂರ ಸರಿತಕ್ಕಂಥದ್ದು ಅಲ್ವಾ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಅದೊಂದು ಸ್ಟ್ಯಾಟಿಸ್ಟಿಕ್ ಮೆಜರ್ that measures the dispersion of the data set relative to its mean. ಅಂದ್ರೆ ಆ ವ್ಯಾಲ್ಯೂಗಳು ಆ ಒಂದು ಮೀನ್ ಇಂದ ನಾವೊಂದು 50 ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿರ್ತೀವಿ. ಆ 50 ವ್ಯಾಲ್ಯೂಗಳಿಗೆ ಮೀನ್ ಏನಿರುತ್ತಲ್ಲ, ಆ ಮೀನ್ ವ್ಯಾಲ್ಯೂ ಇಂದ ಎಲ್ಲಾ ವ್ಯಾಲ್ಯೂಗಳು ಯಾವ ತರ ದೂರ ಹೋಗ್ತಾ ಇದೆ, ಯಾವ ತರ ಡಿಸ್ಪರ್ಸ್ ಆಗಿದೆ, ಅದನ್ನ ನಾವು ಡಿಸ್ಕಸ್ ಮಾಡ್ಲಿಕ್ಕೆ, ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡೋದನ್ನ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಕರಿತೀವಿ. ಜನರಲ್ ಫಾರ್ಮುಲಾ ಫಾರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಸ್ಕ್ವೇರ್ ರೂಟ್ ಆಫ್ ದ ವೇರಿಯನ್ಸ್. ಆ ಸ್ಕ್ವೇರ್ ರೂಟ್ ಆಫ್ ದ ವೇರಿಯನ್ಸ್ ಬಗ್ಗೆ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಸೆಷನ್. So the standard deviation is calculated as the square root of variance by determining each data point's deviation relative to the mean. ಅಂದ್ರೆ ಜನರಲಿ ನಾವು ಎಕ್ಸೆಲ್ ಬಿಟ್ಟು ಜನರಲ್ ಆಗಿ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ಬೈ ಯೂಸಿಂಗ್ ದಿಸ್ ಒನ್ ವೇರಿಯನ್ಸ್ ಅನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಆ ವೇರಿಯನ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ಮೇಲೆ ಅವಕ್ಕೆ ಸ್ಕ್ವೇರ್ ರೂಟ್ ಅನ್ನ ಹಾಕ್ತೀವಿ. ಆ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ವ್ಯಾಲ್ಯೂ ಏನ್ ಬಂದಿರುತ್ತೆ ದಟ್ ವಿಲ್ ಗಿವ್ಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ದಟ್ ಈಸ್ ಇನ್ ಜನರಲ್ ಕ್ಯಾಲ್ಕುಲೇಷನ್ಸ್. ಬಟ್ MS Excel ಅಲ್ಲಿ ಏನಾಗುತ್ತೆ, ವಿ ವಿಲ್ ಗೆಟ್ ದ ಆನ್ಸರ್ಸ್ ಡೈರೆಕ್ಟ್ಲಿ. ಇಫ್ ದ ಡೇಟಾ ಪಾಯಿಂಟ್ಸ್ ಆರ್ ಫರ್ದರ್ ಫ್ರಮ್ ದ ಮೀನ್ ದೇರ್ ಇಸ್ ಎ ಹೈಯರ್ ಡಿವಿಯೇಷನ್ ವಿತ್ ಇನ್ ದ ಡೇಟಾ ಸೆಟ್. ಅಂದ್ರೆ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂಸ್ 1, 2, 3, 4 ಅಂತ ಏನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಅದರ ಅರ್ಥ ಏನಪ್ಪಾ ಅಂದ್ರೆ ಅಲ್ಲಿ ಆ ಒಂದು ವ್ಯಾಲ್ಯೂಗಳು ಮೀನ್ ಪಾಯಿಂಟ್ ಇಂದ ತುಂಬಾ ದೂರ ಹೋಗ್ತಾ ಇದೆ ಅಂತ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂಸ್ ಜಾಸ್ತಿ ಆಗ್ತಾ ಹೋದಷ್ಟು ಅದೇನನ್ನ ಹೇಳುತ್ತೆ, ಮೀನ್ ವ್ಯಾಲ್ಯೂ ಇಂದ ಆ ಒಂದು ವ್ಯಾಲ್ಯೂಸ್ಗಳು ಎಷ್ಟು ದೂರ ಹೋಗ್ತಾ ಇದೆ ಅನ್ನೋದನ್ನ ಹೇಳುತ್ತೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಇದ್ರೆ ವ್ಯಾಲ್ಯೂಗಳು ಮೀನ್ ಇಂದ ತುಂಬಾ ದೂರಕ್ಕೆ ಹೋಗಿದೆ ಅಂತ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಡಿಮೆ ಇದ್ರೆ ವ್ಯಾಲ್ಯೂಗಳು ಮೀನ್ ಇಂದ ಹತ್ರನೇ ಇದೆ ಅಂತ. ದಟ್ ಇಸ್ ದ ಥಿಂಗ್. ಓಕೆ, ಹಾಗಾಗಿ ಡೇಟಾ ಪಾಯಿಂಟ್ಸ್ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ದಸ್ the more spread out the data, the higher the standard deviation. ಡೇಟಾ ಎಷ್ಟು ದೂರ ಸ್ಪ್ರೆಡ್ ಆಗಿರುತ್ತೆ ಅಷ್ಟು ಜಾಸ್ತಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರುತ್ತೆ. ವೈಸ್ ವರ್ಸಾ ಹೇಳೋದಾದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಜಾಸ್ತಿ ಇರುತ್ತೆ ಡೇಟಾ ಅಷ್ಟು ಏನಾಗಿರುತ್ತೆ, ಸ್ಪ್ರೆಡ್ ಆಗಿರುತ್ತೆ. ದಟ್ ಇಸ್ ದ ಥಿಂಗ್. ಸೊ ಯು ಕ್ಯಾನ್ ಅಬ್ಸರ್ವ್ ಇನ್ ದಿಸ್ ಗ್ರಾಫ್, ಯು ಕ್ಯಾನ್ ಅಬ್ಸರ್ವ್ ಈ ಒಂದು ವೈಲೆಟ್ ಕಲರ್ ಇದೆಯಲ್ಲ, ಈ ಒಂದು ವೈಲೆಟ್ ಕಲರ್ ಅಲ್ಲಿ ವ್ಯಾಲ್ಯೂಸ್ 34.1% ಈ ಕಡೆ ಬಂದಿದೆ, ಈ ಕಡೆ ಕೂಡ 34.1% ಇದೆ.
ಸೊ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಿದೆ ಅದು 68% ಇದೆ. ಅಂದ್ರೆ ಜಾಸ್ತಿ ವ್ಯಾಲ್ಯೂಸ್ ಮ್ಯಾಕ್ಸಿಮಮ್ ಈ 68% ಅಲ್ಲಿ ಡಿವಿಯೇಷನ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಒನ್ ತಗೊಂಡ್ರೆ ಇಲ್ಲಿ 13.6 ಇದೆ, ಇಲ್ಲಿ 13.6 ಇದೆ. ಸೊ ದಟ್ ಮೀನ್ಸ್ 27.2 ಆಗತ್ತೆ. ಆ ಒಂದು ಡೇಟಾದಲ್ಲಿ ದಟ್ ಈಸ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಅಂದ್ರೆ ಈ ಪಾಯಿಂಟ್ಸ್ ಗಳಿಗೆ ಹೋಲಿಸ್ಕೊಂಡಾಗ ಈ ವ್ಯಾಲ್ಯೂಸ್ಗಳು ಜಾಸ್ತಿ ಡಿವಿಯೇಷನ್ ಆಗಿದೆ. ದಿಸ್ ಇಸ್ ದ ಮೀನ್ ವ್ಯಾಲ್ಯೂ, ಇದು ಮೀನ್ ಸೆಂಟ್ರಲ್ ಇರ್ತಕ್ಕಂಥದ್ದು ಮೀನ್. ಓಕೆ, ಈ ಮೀನ್ ಇಂದ ಈ ಕಡೆ ವ್ಯಾಲ್ಯೂಗಳು ಸ್ವಲ್ಪ ಡಿವಿಯೇಷನ್ ಆಗಿದೆ. ಈ ರೆಡ್ ಕಲರ್ ಇರ್ತಕ್ಕಂಥ ವ್ಯಾಲ್ಯೂಗಳು ಇನ್ನೂ ತುಂಬಾ ಜಾಸ್ತಿ ವೇರಿಯೇಷನ್ ಆಗಿದೆ. ಅಂಡ್ ದೆನ್ ಈ ಗ್ರೀನ್ ಕಲರ್ ಇರ್ತಕ್ಕಂಥ ವ್ಯಾಲ್ಯೂಸ್ ಅಂತೂ ಫುಲ್ ಡಿವಿಯೇಟ್ ಆಗಿದೆ. ಸೊ ದಿಸ್ ಇಸ್ ಫಸ್ಟ್ ಟರ್ಮ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. These two are second standard deviations and these three are third standard deviations. ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ವಲ್ಪ ಕಡಿಮೆ ಇರುತ್ತೆ, ಈ ಎರಡು ವ್ಯಾಲ್ಯೂಗಳಿಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ಎರಡು ವ್ಯಾಲ್ಯೂಗಳಿಗೆ ಗ್ರೀನ್ ಕಲರ್ ಇರ್ತಕ್ಕಂಥ ವ್ಯಾಲ್ಯೂಗಳಿಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇನ್ನೂ ತುಂಬಾ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ಹೌ ವಿ ಹ್ಯಾವ್ ಟು ಮೆಜರ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಅಂಡ್ ನೌ ಯು ಕ್ಯಾನ್ ಅಬ್ಸರ್ವ್ ಇನ್ ದಿಸ್ ಒನ್ ಆಲ್ಸೋ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ನಾವೇನು ಹೇಳಿದೀವಿ, ಇಟ್ ಇಸ್ ಮೆಜರ್ಸ್ ದ dispersion of a data set relative to its mean. You can observe ಇಲ್ಲಿ ಮೂರು ಕಲರ್ ಇರತಕ್ಕಂತಹ ಒಂದು ಗ್ರಾಫ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ವೈಲೆಟ್ ಕಲರ್ ಏನಿದೆಯಲ್ಲ, ಈ ವೈಲೆಟ್ ಕಲರ್ ಅಲ್ಲಿ ವಾಟ್ ಈಸ್ ದ ಮೀನ್ ವ್ಯಾಲ್ಯೂ? ಮೀನ್ ಇಸ್ 0. ಯಾಕೆಂದ್ರೆ ಇದು ಸ್ಟ್ರೈಟ್ ಇದೆ, ಒಂದು ಆಕ್ಸಿಸ್ ಅಲ್ಲಿ ಇದೆ. ಸೊ ಮೀನ್ ಇಲ್ಲಿ 0 ಇದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಿದೆ? 1 ಇದೆ. ಅಂದ್ರೆ ವ್ಯಾಲ್ಯೂಸ್ಗಳು ಜಾಸ್ತಿ ಏನು ಡಿವಿಯೇಷನ್ ಆಗಿಲ್ಲ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 1. ಈ ಒಂದು ಲೈನ್ ಇಂದ ಈ ಕಡೆ 1 ಪಾಯಿಂಟ್, ಈ ಕಡೆ 1 ಪಾಯಿಂಟ್, ಎರಡು ಕೂಡ ಸೇಮ್ ಇದೆ. ಯು ಕ್ಯಾನ್ ಅಬ್ಸರ್ವ್ ದಿಸ್ ಒನ್. ಈ ಒಂದು ವ್ಯಾಲ್ಯೂಸ್ ಅಲ್ಲಿ ಮೀನ್ ಎಷ್ಟಿದೆ? 2. ಈ ವ್ಯಾಲ್ಯೂ ಇದೆಯಲ್ಲ, ಇಲ್ಲಿ 2 ಇದೆ. ದಿಸ್ ಇಸ್ ದ ಮೀನ್. ಈ ಒಂದು ಪಾಯಿಂಟ್ ಅನ್ನ ನೀವು ತಗೊಳ್ಳೋದಾದ್ರೆ ದಿಸ್ ಒನ್, ಇಲ್ಲಿ ಪಾಯಿಂಟ್ ತಗೊಂಡ್ರೆ ದಿಸ್ ಇಸ್ ದ ಮೀನ್ 2. ಓಕೆ, ಇಲ್ಲಿಂದ ಲೈನ್ ಎಳೆದ್ರೆ ಸೀದಾ ಇಲ್ಲಿಗೆ ಬರುತ್ತೆ. ಓಕೆ, ಸೊ 2 ಬರುತ್ತೆ ಅದು. ಸೊ ಮೀನ್ ಇಸ್ 2 ಅಂಡ್ ಹಿಯರ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 0.5. ಯಾಕೆ 0.5? ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಈ ಒಂದು ನಾವು ಮೀನ್ ಅನ್ನ ಸ್ಟ್ರೈಟ್ ಲೈನ್ ಅನ್ನ ಕರೆಕ್ಟ್ ಆಗಿ ಹಾಕೊಂಡ್ರೆ, ಓಕೆ, ದಿಸ್ ಒನ್ ಸ್ಟ್ರೈಟ್ ಲೈನ್ ಅಂತ ತಗೊಂತಾ ಹೋದ್ರೆ, ಈ ಒಂದು ಸ್ಟ್ರೈಟ್ ಲೈನ್ ಇಂದ ನೀವೇನಾಗ್ತಾ ಇದೆ ನೋಡಿ, ಈ ಕಡೆ ಮತ್ತೆ ಈ ಕಡೆ ಆದಷ್ಟು ಡಿವಿಯೇಷನ್ ಏನಿದೆ ಸ್ವಲ್ಪ ಕಡಿಮೆ ಇದೆ. ಹಾಗಾಗಿ ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಎಷ್ಟಿದೆ? 0.5 ಇದೆ. ಇಲ್ಲೇನಾಗಿದೆ ನೋಡಿ, ಇಲ್ಲಿ ಈ ವ್ಯಾಲ್ಯೂ ಎಲ್ಲಿದೆ? ಮೀನ್ ವ್ಯಾಲ್ಯೂ 0 ನಲ್ಲಿ ಇದೆ. ಸೊ ದಿಸ್ ಇಸ್ ದ 0 ಲೈನ್. ಓಕೆ, ಈ ಲೈನ್ ಏನಿದೆ ಇದು 0 ಲೈನ್. ಇಲ್ಲಿ ಮೀನ್ 0 ಇದೆ. ಓಕೆ, ಇಲ್ಲಿ ಮೀನ್ 0 ಇದೆ ಅಂಡ್ ಈ ಕಡೆಯಿಂದ ಈ ಕಡೆಗೆ ಡಿವಿಯೇಷನ್ 1 ಇದೆ. ಈ ಕಡೆಯಿಂದ ಈ ಕಡೆಗೂ ಕೂಡ ಡಿವಿಯೇಷನ್ 1 ಇದೆ. ಸೊ ಇಲ್ಲಿ ಈಕ್ವಲ್ ಡಿವಿಯೇಷನ್ ಇದೆ ನೋಡಿ. ಇಲ್ಲಿ 0.5 ಡಿವಿಯೇಷನ್ ಅಂದ್ರೆ ಎಷ್ಟು ಸೈಜ್ ಡಿಫರೆನ್ಸ್ ಇದೆ, ಇಲ್ಲಿ 1 ಅಂದ್ರೆ ಎಷ್ಟು ಡಿವಿಯೇಷನ್ ಆಗಿದೆ ನಿಮಗೆ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಮೀನ್ ವ್ಯಾಲ್ಯೂ ಇಲ್ಲಿ ಬಂದು ಇಲ್ಲಿ -2 ನಲ್ಲಿ ಇದೆ. ಈ ಒಂದು ಪಾಯಿಂಟ್ ಅಲ್ಲಿ ಮೀನ್ ವ್ಯಾಲ್ಯೂ ಇದೆ -2 ನಲ್ಲಿ. ಇಲ್ಲಿ ನೋಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಿದೆ? 2 ಇದೆ. ಸೊ ಯು ಕ್ಯಾನ್ ಅಬ್ಸರ್ವ್ ಹೌ ಮಚ್ ಡಿವಿಯೇಷನ್ ಇಟ್ ಇಸ್ ಟೇಕಿಂಗ್. ಡೇಟಾ ವ್ಯಾಲ್ಯೂಸ್ ಎಷ್ಟು ಡಿಸ್ಪರ್ಸ್ ಆಗಿದೆ, ಎಷ್ಟು ದೂರ ಹೋಗಿದೆ ಅಂತ ಗೊತ್ತಾಗ್ತಾ ಇದೆ. Can clearly observe in these three. ಇಲ್ಲಿ 0.5 ಡಿವಿಯೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಇಲ್ಲಿ ಡಿಸ್ಪರ್ಷನ್ ತುಂಬಾ ಕಡಿಮೆ ಇದೆ. ಸಿ ಗ್ರಾಫ್ ಈ ತರ ಬಂದಿದೆ. ಇಲ್ಲಿ 0.1 ಡಿವಿಯೇಷನ್ ಇದೆ. 1 ಡಿವಿಯೇಷನ್ ಇದ್ದಾಗ ಸ್ವಲ್ಪ ಈ ತರ ಬಂದಿದೆ. ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ 2 ಇದೆ. ಇಲ್ಲಿ ಏನಾಗಿದೆ? ಡಿಸ್ಪರ್ಷನ್ ಇನ್ನೂ ಜಾಸ್ತಿ ಆಗಿದೆ. ಯು ಕ್ಯಾನ್ ಅಬ್ಸರ್ವ್ ದಿಸ್ ಒನ್ ಅಂಡ್ ದಿಸ್ ಒನ್ ಅಂಡ್ ದಿಸ್ ಒನ್. ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ 0.5, ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ 1, ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ 2. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗತ್ತಪ್ಪ ಅಂದ್ರೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಆಗ್ತಾ ಹೋದ ಹಾಗೆ ಆ ಒಂದು ಗ್ರಾಫ್ ವಿಡ್ತ್ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ದಟ್ ಮೀನ್ಸ್ ಆ ಮೀನ್ ಇಂದ ವ್ಯಾಲ್ಯೂಸ್ಗಳು ಏನಾಗ್ತಾ ಹೋಗುತ್ತೆ? ಜಾಸ್ತಿ ಡಿಸ್ಪರ್ಸ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ನಮ್ಗೆ ಏನಪ್ಪ ಪ್ರಯೋಜನ ಅಂತಂದ್ರೆ, ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಆಲ್ ಅನ್ಸರ್ಟನಿಟಿ ಆಸ್ ರಿಸ್ಕ್ ಇವನ್ ವೆನ್ ಇಟ್ಸ್ ಇನ್ ದ ಇನ್ವೆಸ್ಟರ್ಸ್ ಫೇವರ್ ಸಚ್ ಆಸ್ ಅಬೋವ್ ಆವರೇಜ್ ರಿಟರ್ನ್ಸ್. ಈಗ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾ ಮಾತಾಡ್ತೀವಿ. ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವಾಗಲೂ ಮಾತಾಡಿದ್ರು ಕೂಡ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂಸ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂಸ್ ಏನಿದೆ, ದೇ ವಿಲ್ ಮೆಜರ್ ದ ಅನ್ಸರ್ಟನಿಟಿ ಅಂಡ್ ರಿಸ್ಕ್. ಅನ್ಸರ್ಟನಿಟಿ ಏನಿದೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ತರ ವೇರಿಯೇಷನ್ಸ್ ಆಗ್ತಾ ಇದೆ, ಯಾವಾಗ ರೈಸ್ ಆಗ್ತಾ ಇದೆ, ಯಾವಾಗ ಲೋ ಆಗಿದೆ, ಆ ಒಂದು ಅನ್ಸರ್ಟನಿಟಿಯನ್ನ ಅದು ಮೆಜರ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಅದು ಆ ಒಂದು ಇನ್ವೆಸ್ಟರ್ಸ್ ಗಳಿಗೆ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗ್ತಾ ಹೋಗುತ್ತೆ. ಸೊ ಇನ್ ಟುಡೇಸ್ ವರ್ಲ್ಡ್ ಸ್ಟಾಕ್ ಮಾರ್ಕೆಟ್ ತುಂಬಾ ಎಲ್ಲಾರು ಕೂಡ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಇನ್ವೆಸ್ಟ್ಮೆಂಟ್ಸ್ ಮಾಡೋದೆಲ್ಲದನ್ನು ತುಂಬಾ ಒಳ್ಳೆ ಇನ್ವೆಸ್ಟರ್ ಆಗಬೇಕು, ತುಂಬಾ ಲಾಭ ಗಳಿಸಬೇಕು ಅಂದ್ರೆ ದಿಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೇಕ್ಸ್ ವೆರಿ ಇಂಪ್ಯಾಕ್ಟ್. ಓಕೆ, ಹಾಗಾಗಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂಸ್ ಗಳನ್ನ ನಾವು ಚೆಕ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಅಂಡ್ ಇಫ್ ವಿ ಸೆಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೀನ್ಸ್ ವಾಟ್? ಇಟ್ ಇಸ್ ಸ್ಕ್ವೇರ್ ರೂಟ್ ಆಫ್ ದ ವೇರಿಯನ್ಸ್.
ವೇರಿಯನ್ಸ್ ಅಂದ್ರೆ ಏನು? ದಟ್ ಒನ್ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಸೆಷನ್. ನೆಕ್ಸ್ಟ್ ಸೆಷನ್ ಅಲ್ಲಿ ವೇರಿಯನ್ಸ್ ಅಂದ್ರೆ ಏನು, ವೇರಿಯನ್ಸ್ ಅನ್ನು ಯಾವ ತರ ಫೈಂಡ್ ಔಟ್ ಮಾಡಬೇಕು ಅನ್ನೋದು ಕೂಡ ವಿ ವಿಲ್ ಡಿಸ್ಕಸ್ ದಟ್ ಒನ್. ಅಂಡ್ ದೆನ್ ಯು ಕ್ಯಾನ್ ಅಬ್ಸರ್ವ್ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಯಾಕೆ ನಾವು ಇದನ್ನು ಕಲಿಬೇಕು, ವೈ ಇಟ್ ಇಸ್ ಸೋ ಇಂಪಾರ್ಟೆಂಟ್ ಇನ್ ಡೇಟಾ ಅನಾಲಿಸಿಸ್ ಅಂತ ನಾವು ನೋಡೋದಾದ್ರೆ, ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಏನಿದೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಈ ಒಂದು ಲೈನ್ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಈ ಒಂದು ಬ್ಲೂ ಕಲರ್ ಲೈನ್ ಇದೆಯಲ್ಲ, ಈ ಒಂದು ಬ್ಲೂ ಕಲರ್ ಲೈನ್ ಅಲ್ಲಿ ಓಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟಿದೆ ಅಂತ ತೋರಿಸ್ತಾ ಇದೆ, 80. ಫಾರ್ ದಿಸ್ ಒನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ 80. And you can observe for red color the standard deviation is 120. For this one standard deviation is 120. And for yellow color line the standard deviation is 190. This one is 190. So we are observing here, ee blue color ge standard deviation 80, ee red color ge standard deviation 120, and yellow color ge standard deviation 190. You can observe elladukku mean same ide, ide point ide, same point, ee point, this point and this point. Okay, ಇವೆಲ್ಲದಕ್ಕೂ ಕೂಡ ಮೀನ್ ಸೇಮ್ ಇದೆ, ಮೀನ್ ಎಲ್ಲ ಒಂದೇ ಲೈನ್ ಅಲ್ಲೇ ಇದೆ. ಆದ್ರೆ ಡೇಟಾ ಯಾವ ತರ ಡಿಸ್ಪರ್ಸ್ ಆಗಿದೆ, ಯು ಕ್ಯಾನ್ ಅಬ್ಸರ್ವ್. ಈ ಒಂದು ಬ್ಲೂ ಕಲರ್ ಅಲ್ಲಿ ಡೇಟಾ ಜಾಸ್ತಿ ಡಿಸ್ಪರ್ಸ್ ಆಗಿಲ್ಲ. ಓಕೆ, ಆ ಶೇಪ್ ತೋರಿಸ್ತಾ ಇದೆ. ರೆಡ್ ಕಲರ್ ಅಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗಿದೆ, ಇಲ್ಲಿಂದ ಮುಂದಕ್ಕೆ ಹೋಗಿದೆ ಹೊರಗಡೆ. ಸೊ ಇಲ್ಲಿ ಡೇಟಾ ಏನಾಗಿದೆ, ವ್ಯಾಲ್ಯೂಸ್ ಸ್ವಲ್ಪ ವೇರಿ ಆಗಿದೆ. ಯಾಕೆ? ಇದ್ರದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ 80, ಇದ್ರದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್ 180. ಅಂಡ್ ದೆನ್ ಇಲ್ಲಿಂದ ನೋಡಿ, ಇಲ್ಲಿಂದ ಅಗೇನ್ ಈ ಬ್ಲೂ ಕಲರ್ ಇಂದ ಇದನ್ನ ಡಿಸ್ಕಸ್ ಮಾಡೋದಾದ್ರೆ, ಯೆಲ್ಲೋ ಕಲರ್ದು ಇನ್ನೂ ತುಂಬಾ ಜಾಸ್ತಿ ದೂರ ಹೋಗಿದೆ. ಬಿಕಾಸ್ ರೆಡ್ ಕಲರ್ದು 120, ಇದು 190. ಸೊ ಇಲ್ಲಿ 40 ಡಿಫರೆನ್ಸ್ ಇದೆ, ಇಲ್ಲಿ 70 ಡಿಫರೆನ್ಸ್ ಇದೆ. ಹಾಗಾಗಿ ಇಲ್ಲಿ ಗ್ರಾಫ್ ಕೂಡ ಏನಾಗ್ತಾ ಹೋಗ್ತಾ ಇದೆ, ಸ್ವಲ್ಪನೇ ಅಗಲ ಆಗ್ತಾ ಹೋಗ್ತಾ ಇದೆ. ದಟ್ ಈಸ್ ವಾಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಈ ಒಂದು ಶೇಪ್ ಕೂಡ ಏನಾಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಅಂದ್ರೆ ವ್ಯಾಲ್ಯೂಸ್ಗಳು ತುಂಬಾ ದೂರ ದೂರ ಹೋಗ್ತಾ ಇರುತ್ತೆ. Then why standard deviation is very important? Standard deviations are important because the shape of a normal curve is determined by its mean and standard deviation. ಯಾವುದೇ ಒಂದು ನಾರ್ಮಲ್ ಕರ್ವ್ ಅನ್ನ ನಾವು ಸ್ಟ್ಯಾಂಡರ್ಡ್ ಶೇಪ್ ಅನ್ನ ನಾವು ಡಿಸೈಡ್ ಮಾಡೋದು ಯಾವ್ದಿಂದ ಡಿಸೈಡ್ ಮಾಡ್ತೀವಿ ಅಂದ್ರೆ, ಅದರ ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಂದ. ನೀವು ಯಾವ್ದಾದ್ರೂ ಕರ್ವ್ ಅನ್ನ ಶೇಪ್ ಮಾಡಿ, ಆ ಶೇಪ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಮೀನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. If you put standard deviation value and mean value in a graph, then automatically ಆ ಒಂದು ಶೇಪ್ ಜನರೇಟ್ ಆಗ್ಬಿಡುತ್ತೆ. ಡಿಪೆಂಡ್ಸ್ ಆನ್ ದೀಸ್ ಟು ವ್ಯಾಲ್ಯೂಸ್, ಮೀನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಹಾಗಾಗಿ ನಾವು ಯಾವುದೇ ಒಂದು ಕರ್ವ್ ಅನ್ನ ಡ್ರಾ ಮಾಡಬೇಕಾದ್ರೆ, ನಾರ್ಮಲ್ ಕರ್ವ್ ಅನ್ನ, ನಮಗೆ ಈ ಎರಡು ವ್ಯಾಲ್ಯೂಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ವಿ ನೋ ದಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿಬೇಕಂದ್ರೆ ನಮಗೆ ಮೀನ್ ಬೇಕಾಗೇ ಬೇಕಾಗುತ್ತೆ. ಹಾಗಾದ್ರೆ ಮೀನ್ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಮೀನ್ ಇಸ್ ದ ಏನು ಆವರೇಜ್ ಆಫ್ ಆಲ್ ದ ವ್ಯಾಲ್ಯೂಸ್ ಅಂತ ಹೇಳಿ. ಜನರಲಿ ಮೀನು ಮಿಡಲ್ ಅಲ್ಲಿ ಇರುತ್ತೆ. ಹೈಯೆಸ್ಟ್ ಪೀಕ್ ಏನಿದೆಯಲ್ಲ, ಈ ಪೀಕ್ ಪಾರ್ಟ್ ಅಲ್ಲಿ ಜನರಲಿ ಮೀನ್ ಇರುತ್ತೆ. ಅಲ್ಲಿಂದ ಡೇಟಾ ವ್ಯಾಲ್ಯೂಸ್ ಆ ಕಡೆ ಈ ಕಡೆ ಏನಾಗಿರುತ್ತೆ, ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಟೆಲ್ಸ್ ಯು ಹೌ ಸ್ಕಿನ್ನಿ ಆರ್ ವೈಡ್ ದ ಕರ್ವ್ ವಿಲ್ ಬಿ. ಸೊ ಯು ಕ್ಯಾನ್ ಅಬ್ಸರ್ವ್ ದಿಸ್ ಬ್ಲೂ ಕಲರ್ ಲೈನ್, ದಿಸ್ ಇಸ್ ಸ್ಕಿನ್ನಿ ಕರ್ವ್. ಯಾಕೆ? ಇಲ್ಲಿ ಅಗಲ ಏನಿದೆ ತುಂಬಾ ಕಡಿಮೆ ಇದೆ, ನ್ಯಾರೋ ಇದೆ, ತುಂಬಾ ಕಡಿಮೆ ಇದೆ. ಯು ಕ್ಯಾನ್ ಅಬ್ಸರ್ವ್ ದಿಸ್ ಯೆಲ್ಲೋ ಕಲರ್ ಕರ್ವ್. ಹಿಯರ್ ಇಟ್ ಇಸ್ ವೈಡ್ ಕರ್ವ್. ವೈಡ್ ಯಾಕೆ ಅಂದ್ರೆ ಅದರ ಒಂದು ವಿಡ್ತ್ ಏನಿದೆ ತುಂಬಾ ಜಾಸ್ತಿ ಇದೆ. ಇಲ್ಲಿ ವಿಡ್ತ್ ನ್ಯಾರೋ ಇದೆ, ಇದರಲ್ಲಿ ನ್ಯಾರೋ ಇದೆ. ಇಲ್ಲಿ ವಿಡ್ತ್ ಏನಿದೆ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಆ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕರ್ವ್ ಯಾವ ತರ ಇದೆ ಅಂತ ಹೇಳುತ್ತೆ. ಕಡಿಮೆ ಇದ್ರೆ ಅದು ಈ ತರ ನ್ಯಾರೋ ಇರುತ್ತೆ, ಸಣ್ಣಗಿರುತ್ತೆ ಕರ್ವ್. ಅದು ಜಾಸ್ತಿ ಇದ್ರೆ ಆ ಕರ್ವ್ ಏನಾಗಿರುತ್ತೆ, ತುಂಬಾ ವೈಡ್ ಆಗಿರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ದಟ್ ಈಸ್ ವಾಟ್ ದ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. Then how can we find out standard deviation in MS Excel? That is a simple, very simple task. Standard deviation in Excel helps you to understand how much your values deviate from the average or mean. That is, it tells you that whether your data is somewhere close to the average or fluctuates a lot. So ನಾವು ಇಲ್ಲಿ ಎಕ್ಸೆಲ್ ಅಲ್ಲಿ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡಿಡಿದಾಗ ಅದೇನ್ ಹೇಳುತ್ತೆ ಕ್ಲಿಯರ್ ಆಗಿ ನಮಗೆ, ಆ ಒಂದು ಮೀನ್ ವ್ಯಾಲ್ಯೂ ಇಂದ ವ್ಯಾಲ್ಯೂಸ್ ಹತ್ರ ಇದೆಯಾ ಅಥವಾ ದೂರ ಇದೆಯಾ. ದಟ್ ಇಸ್ ವಾಟ್ till now we have discussed, right? So if the value received in is on the higher side, then that means your data has a lot of fluctuations and vice versa. Andre we have discussed now, standard deviation values tumba ಜಾಸ್ತಿ ಇದ್ರೆ ಆಗ ಡೇಟಾ ತುಂಬಾ ಫ್ಲಕ್ಚುಯೇಟ್ ಆಗಿದೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂಸ್ ಕಡಿಮೆ ಇದ್ರೆ ಆಗ ಡೇಟಾ ಜಾಸ್ತಿ ಫ್ಲಕ್ಚುಯೇಷನ್ ಆಗಿಲ್ಲ, ತುಂಬಾ ಸಿಂಪಲ್ ಆಗಿದೆ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದೀವಿ, ರೈಟ್? ಸೊ how you find a standard deviation in Excel?
To calculate standard deviation in Excel, we use STDEV function. ಈಗ ಒಂದು ಹೊಸ ಎಕ್ಸೆಲ್ಗಳಲ್ಲಿ ಅದು ಡಿಫ್ರೆಂಟ್ ಆಗಿ ಬಂದಿದೆ. STDEV.P ಅಂತ ಬಂದಿದೆ. 2010 ಗಿಂತ ಮುಂಚೆ ಇರತಕ್ಕಂಥ ಎಕ್ಸೆಲ್ಗಳಲ್ಲಿ STDEV ಫಂಕ್ಷನ್ಸೇ ಇರುತ್ತೆ, ಅವನ್ನೇ ನಾವು ಯೂಸ್ ಮಾಡಬಹುದು. ಸೊ ನೀವು ಎಕ್ಸೆಲ್ ಅಲ್ಲಿ ನೀವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಫಸ್ಟ್ ಡೇಟಾ ಕಲೆಕ್ಷನ್ ಮಾಡಿರ್ತೀರಿ, ಆ ಡೇಟಾವನ್ನ ಎಂಟ್ರಿ ಮಾಡ್ಕೊಳ್ಳಿ. ದೆನ್ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ =STDEV ಅಂತ ಹೇಳಿ ಡಬಲ್ ಕ್ಲಿಕ್ ಮಾಡಿ, ಅಲ್ಲಿ ಒಂದು ಫಾರ್ಮುಲಾ ಓಪನ್ ಆಗುತ್ತೆ, ಫಾರ್ಮುಲಾ ಬಾರ್. ಅಲ್ಲಿ ಆ ಡೇಟಾವನ್ನ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿ, ವಿ ವಿಲ್ ಗೆಟ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಓಕೆ, ಅಲ್ಲಿ ನಮಗೆ ಆವರೇಜ್ ಕೂಡ ಕಾಣುತ್ತೆ. ಎಲ್ಲ ವ್ಯಾಲ್ಯೂಸ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಆವರೇಜ್ ಕೂಡ ಕಾಣಿಸುತ್ತೆ. ನೀವು ಆ ಆವರೇಜ್ ಅನ್ನ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನು ನೋಡಿದ್ರೆ ನಿಮಗೆ ಆ ಒಂದು ಗ್ರಾಫ್ ಯಾವ ತರ ಬರುತ್ತೆ ಅಂತ ಗೊತ್ತಾಗುತ್ತೆ. ಯು ಕ್ಯಾನ್ ಜಸ್ಟ್ ಅಬ್ಸರ್ವ್. ಇಲ್ಲಿ ನೋಡಿ, ಒಂದಿಷ್ಟು ಜನದ ಡೇಟಾ ತಗೊಂಡಿದೀವಿ, ಅಲ್ಲಿ STDEV ಹಾಕಿ ಡಬಲ್ ಕ್ಲಿಕ್ ಮಾಡಿ ಇಷ್ಟು ಡೇಟಾ ಸೆಲೆಕ್ಟ್ ಮಾಡಿ ಎಂಟರ್ ಪ್ರೆಸ್ ಮಾಡಿದ್ರೆ we get the standard deviation value is 19.95723. What is the average value for this one? 61.90909 ಇದೆ. ಹಾಗಾಗಿ ಆವರೇಜ್ 61 ಅಲ್ಲಿ ಇರುತ್ತೆ. ಅಲ್ಲಿಂದ ಈ ಕಡೆ 19 ಪಾಯಿಂಟ್ಸ್, ಅಲ್ಲಿಂದ ರೈಟ್ ಸೈಡ್ಗೆ 19 ಪಾಯಿಂಟ್ಸ್ ಡೇಟಾ ಏನಾಗಿದೆ, ಸ್ಪ್ರೆಡ್ ಆಗಿದೆ. ಅದು ಸ್ವಲ್ಪ ಜಾಸ್ತಿನೇ ಸ್ಪ್ರೆಡ್ ಆಗಿದೆ ಅಂತ ಹೇಳಿ. ಓಕೆನಾ, 19 ಪಾಯಿಂಟ್ಸ್ ಅಂದ್ರೆ ತುಂಬಾ ಜಾಸ್ತಿ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆ. ಸೊ ದಟ್ ಈಸ್ ಹೌ ವಿ ಕ್ಯಾನ್ ಫೈಂಡ್ ಔಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇನ್ ಎಕ್ಸೆಲ್. ಓಕೆ, ವೆರಿ ಸಿಂಪಲ್ ಫಾರ್ಮುಲಾ, STDEV ಹಾಕಿದ್ರೆ ಸಾಕು. ದೆನ್ ವಾಟ್ ಆರ್ ದ ಮೆರಿಟ್ಸ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್? ಮೆರಿಟ್ಸ್ ಮತ್ತೆ ಲಿಮಿಟೇಷನ್ಸ್ ಏನೇನಿದೆ? ಮೆರಿಟ್ಸ್ ಅಂದ್ರೆ ವಾಟ್ ಆರ್ ದ ಯೂಸಸ್ ಅಥವಾ ವಾಟ್ ಆರ್ ದ ಅಡ್ವಾಂಟೇಜಸ್ ಅಂತ ಹೇಳಿ ಹೇಳ್ತೀವಿ. ನಾವಿಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಇಟ್ ಇಸ್ ಬೇಸ್ಡ್ ಆನ್ ಆಲ್ ವ್ಯಾಲ್ಯೂಸ್. ಆ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಲ್ಲಾ ವ್ಯಾಲ್ಯೂಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ದಟ್ ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾಕೆಂದ್ರೆ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ವಿ ಸೆಲೆಕ್ಟ್ ಆಲ್ ಡೇಟಾ ವ್ಯಾಲ್ಯೂಸ್. That is the first thing. Second one, used in higher algebraic analysis like kurtosis, correlation, regression. ಇದು ಮುಂದೆ ಬರುತ್ತೆ kurtosis ಅಂತ ಹೇಳಿ. ಅಲ್ಲಿ ಅಂದ್ರೆ ಗ್ರಾಫ್ ಯಾವ ಕಡೆ ಜಾಸ್ತಿ ವಾಲಿದೆ, ಯಾವ ಕಡೆ ಕಡಿಮೆ ಇದೆ, ಅಥವಾ ವ್ಯಾಲ್ಯೂಸ್ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗಿದೆ, ಅವೆಲ್ಲದ್ರ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೂ ಕೂಡ ಈ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂಸ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇಟ್ ಈಸ್ ರಿಜಿಡ್ಲಿ ಡಿಫೈನ್ಡ್. ಅದು ತುಂಬಾ ಈಸಿಯಾಗಿ ಎಕ್ಸಾಕ್ಟ್ ಆಗಿ ನಮಗೆ ಡಿಫೈನ್ ಆಗ್ತಾ ಹೋಗುತ್ತೆ. ದೆನ್ ಇಟ್ ಈಸ್ ಲೆಸ್ ಇನ್ಫ್ಲೂಯೆನ್ಸ್ಡ್ ಬೈ ಫ್ಲಕ್ಚುಯೇಷನ್ಸ್ ಇನ್ ಸ್ಯಾಂಪ್ಲಿಂಗ್ in comparison to other measure of dispersion. ಅಂದ್ರೆ ನಾವಿಲ್ಲಿ ಎಕ್ಸಾಕ್ಟ್ ಫ್ಲಕ್ಚುಯೇಷನ್ಸ್ ಕೊಟ್ಬಿಡ್ತೀವಿ ನಾವು. ಅದೇ ಬೇರೆ ಒಂದು ಮೆಜರ್ ಆಫ್ ಡಿಸ್ಪರ್ಷನ್ಸ್ ಗಳೆಲ್ಲ ಏನಾಗುತ್ತೆ, ಸ್ವಲ್ಪ ವೇರಿಯೇಷನ್ಸ್ ಜಾಸ್ತಿ ತೋರಿಸ್ತಾ ಇರುತ್ತೆ, ಡಿಫ್ರೆಂಟ್ ವೇರಿಯೇಷನ್ಸ್ ತೋರಿಸ್ತಾ ಇರುತ್ತೆ. ಇಲ್ಲಿ ಒಂದೇ ವ್ಯಾಲ್ಯೂ ಇರೋದ್ರಿಂದ ಇಟ್ ವಿಲ್ ಶೋಸ್ ಡೈರೆಕ್ಟ್ಲಿ ದ ವ್ಯಾಲ್ಯೂಸ್. ಸೊ ಬೇರೆ ಡಿಸ್ಪರ್ಷನ್ಸ್ ಗಳನ್ನ ಕಂಪೇರ್ ಮಾಡಿದ್ರೆ ಇದು ನಮಗೆ ಎಕ್ಸಾಕ್ಟ್ ಆಗಿ ನಮ್ಮ ವ್ಯಾಲ್ಯೂಸ್ ಗಳನ್ನ ಕೊಡ್ತಾ ಹೋಗುತ್ತೆ. Then it is specifically related to area of the normal curve. ನಾವು area under the curve ಅಂತ ನಾವೇನ್ ಫೈಂಡ್ ಔಟ್ ಮಾಡ್ತೀವಿ, that is generally related to standard deviation. Then what is the limitations? ಏನು ಅಡೆತಡೆಗಳಿದೆ ಈ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಯೂಸ್ ಮಾಡಬೇಕಾದ್ರೆ ಅಂತ ಅಂದ್ರೆ, it is relatively difficult to calculate. ಎಕ್ಸೆಲ್ ಅಲ್ಲಿ ಇಟ್ ಇಸ್ ವೆರಿ ಈಸಿ. ಎಕ್ಸೆಲ್ ಅಲ್ಲಿ ನೀವು ಡೇಟಾ ಜನರೇಟ್ ಮಾಡ್ತೀರಾ, ಡೈರೆಕ್ಟ್ ಆಗಿ =STDEV ಫಾರ್ಮುಲಾ ಯೂಸ್ ಮಾಡ್ತೀರಾ, ಡಬಲ್ ಕ್ಲಿಕ್ ಮಾಡ್ತೀರಾ, ಎಂಟ್ರಿ ಹೊಡಿತೀರಾ, ಡೇಟಾ ಕಲೆಕ್ಟ್ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ಆದ್ರೆ ರೆಗ್ಯುಲರ್ ಆಗಿ ನಾವು ಅದನ್ನ ಬರೆದು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಫಸ್ಟ್ ವೇರಿಯನ್ಸ್ ಕಂಡುಹಿಡಿಯಬೇಕು. ಆ ಒಂದು ಪ್ರತಿಯೊಂದು ವೇರಿಯನ್ಸ್ಗೆ ಕೂಡ ನೀವು ಸ್ಕ್ವೇರ್ ರೂಟ್ ಹಾಕೋಬೇಕು. ಆ ಸ್ಕ್ವೇರ್ ರೂಟ್ ವ್ಯಾಲ್ಯೂಸ್ ಅನ್ನ ನೀವು ಮೀನ್ ತಗೊಂಡ್ರೆ ದೇರ್ ಯು ಗೆಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಆಗ ಏನಾಗುತ್ತೆ, ಅದು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂಡ್ ಇಟ್ ಗಿವ್ಸ್ ಮೋರ್ ವೇಟೇಜ್ ಟು ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಬಿಕಾಸ್ ಇದು ಎಲ್ಲಾ ವ್ಯಾಲ್ಯೂಗಳನ್ನ ಏನ್ ಮಾಡ್ತಾ ಇದೆ, ಲೆಕ್ಕಕ್ಕೆ ತಗೊಳ್ತಾ ಇದೆ. ಇಟ್ ಇಸ್ ಟೇಕಿಂಗ್ ಕೇರ್ ಆಫ್ ಎವರಿ ವ್ಯಾಲ್ಯೂಸ್. ನಾವು 50 ವ್ಯಾಲ್ಯೂಸ್ ಕೊಟ್ಟಿದ್ರೆ 50 ವ್ಯಾಲ್ಯೂಸ್ ಲೆಕ್ಕ ತಗೊಳ್ಳೋದ್ರಿಂದ ಎಲ್ಲ ವ್ಯಾಲ್ಯೂಸ್ 10, 10, 15, 20 ಒಳಗಡೆ ಇದ್ದು ಒಂದು ವ್ಯಾಲ್ಯೂ 100 ಇತ್ತು ಅಂದ್ರೆ ಅದನ್ನು ಲೆಕ್ಕಕ್ಕೆ ತಗೊಂಡ್ಬಿಟ್ರೆ ಆಟೋಮೆಟಿಕಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗ್ಬಿಡುತ್ತೆ, ಜಾಸ್ತಿ ಆಗ್ಬಿಡುತ್ತೆ. ದಟ್ ಇಸ್ ದ ಮೇಜರ್ ಪ್ರಾಬ್ಲಮ್. ಓಕೆ, ಹಾಗಾಗಿ ಅದು ಕೂಡ ಸ್ವಲ್ಪ ಸಮಸ್ಯೆ ಆಗ್ತಾ ಹೋಗುತ್ತೆ. ದಟ್ ಇಸ್ ದೋಸ್ ಆರ್ ದ 2 limitations of standard deviation. And now we will discuss about experiment number 16 related to this variance. So what we are doing in this experiment, we have to collect data of any 2 livestock population from 50 different houses in your locality and determine the standard deviation for both in the Microsoft Excel spreadsheet and brief your inference with less than 30 words. ಸೊ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ 50 ಡಿಫ್ರೆಂಟ್ ವರ್ಡ್ಸ್ ಗಳಿಂದ ಒಂದು ಮನೆಗಳಿಂದ ನಾವು ಒಂದು ಲೈಫ್ ಸ್ಟಾಕ್ ಅಂದ್ರೆ ನಾವು ಶೀಪ್ ಇರಬಹುದು, ಕ್ಯಾಟಲ್ ಇರಬಹುದು, ಅವುಗಳನ್ನ ನಾವು ಲೆಕ್ಕಕ್ಕೆ ತಗೋಬೇಕಾಗತ್ತೆ. ಅವುಗಳನ್ನ ಒಂದು 50 ಮನೆಗಳದ್ದು ಡೇಟಾವನ್ನ ಕಲೆಕ್ಟ್ ಮಾಡಿ ಅಂಡ್ ದೆನ್ ವಿ ವಿಲ್ ಫೈಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ದೆಮ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಸ್ಪ್ರೆಡ್ ಶೀಟ್. ಹಾಗಾದ್ರೆ ಅದರಿಂದ ನಮ್ಗೆ ಏನು ಪ್ರಯೋಜನ ಇದೆ?
Standard deviation tells us about the shape of our distribution, how close the individual data values are from the mean value. ಅಂದ್ರೆ ಪ್ರತಿಯೊಂದು ವ್ಯಾಲ್ಯೂಸ್ ಅನ್ನು ಕೂಡ ಆ ಮೀನ್ ವ್ಯಾಲ್ಯೂಗೆ ಎಷ್ಟು ದೂರದಲ್ಲಿದೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. Then what are the steps involved in this? First ನಾವೇನ್ ಮಾಡಬೇಕು, ಎರಡು ಲೈವ್ ಸ್ಟಾಕ್ ಗಳನ್ನ ಡೇಟಾವನ್ನ ನಾವು ಗ್ಯಾದರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ಶೀಪ್ ಮತ್ತೆ ಕ್ಯಾಟಲ್ ಅಂತ ಹೇಳಿ ತಗೊಳ್ತೀವಿ ಅನ್ಕೊಳ್ಳಿ. ಓಕೆ, ಸೊ ಆ ಒಂದು ಶೀಪ್ ಮತ್ತೆ ಕ್ಯಾಟಲ್ದು 50 ಮನೆಗಳಿಂದ ಡೇಟಾವನ್ನ ನಾವು ಇಲ್ಲಿ ಜನರೇಟ್ ಮಾಡ್ತೀವಿ. ಜನರೇಟ್ ಮಾಡಿದ್ದ ಆದ್ಮೇಲೆ ಅವುಗಳಿಗೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, stdev.p ಅಥವಾ stdev. ಡಬಲ್ ಕ್ಲಿಕ್ ಮಾಡಿ ಡೇಟಾವನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ರೆ ವಿ ವಿಲ್ ಗೆಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಆ ಒಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಔಟ್ಪುಟ್ ಈ ತರ ಇರುತ್ತೆ, ಕ್ಯಾಟಲ್ಗೆ ಎಷ್ಟು, ಶೀಪ್ಗೆ ಎಷ್ಟು ಅಂತ ಹೇಳಿ. Okay, so now we will discuss this one directly in MS Excel. Okay, and before that we will complete this session. So ee ಒಂದು session alli we have discussed about what is standard deviation, what is standard deviation in MS Excel, then what are the merits and demerits of standard deviation, and then we have discussed about experiment number 16 that now we are going to do live on MS Excel. And in the next session we are discussing about what is variance, what are the differences between standard deviation and variance, and how to find variance in MS Excel, advantages and disadvantages of variance, and experiment number 17. Even ನಾವು next session ಅಲ್ಲಿ ನಾವು find out ಮಾಡ್ತಾ ಇದ್ದೀವಿ. So now we will directly go to MS Excel and we will find the standard deviation for two live stocks. Okay, so ಅದಕ್ಕೆ ಈಗ ನಾವೇನ್ ಮಾಡ್ತೀವಿ, we will open MS Excel. MS Excel ಅನ್ನು ನಾವು ಓಪನ್ ಮಾಡ್ತೀವಿ. So just I will go here, I will type MS Excel. ನಾನು ಇಲ್ಲಿ ಯೂಸ್ ಮಾಡ್ತಾ ಇರತಕ್ಕಂತ ಎಕ್ಸೆಲ್ ಏನಿದೆ that is 2019 MS Excel ಇದೆ. ಸೊ ಇಲ್ಲಿ ಹೋಗಿ ನಾವು ಇಲ್ಲಿ ಜಸ್ಟ್ ಟೈಪ್ ಮಾಡಿದ್ರೆ ಎಕ್ಸೆಲ್ ಅಂತ ಟೈಪ್ ಮಾಡಿದ್ರೆ ಆಪ್ ಬರುತ್ತೆ. ಸೊ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ. ದೆನ್ we will just open new workbook. ನ್ಯೂ ಒಂದು ಬ್ಲಾಂಕ್ ವರ್ಕ್ ಬುಕ್ ಇದೆಯಲ್ಲ, ಈ ಬ್ಲಾಂಕ್ ವರ್ಕ್ ಬುಕ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇದನ್ನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಕಾಣಲಿ ಅಂತೇಳಿ ಸ್ವಲ್ಪ ಝೂಮ್ ಮಾಡ್ತಾ ಇದೀನಿ. ಸೊ ನಾವಿಲ್ಲಿ ಏನನ್ನ ಟೈಪ್ ಮಾಡ್ತೀವಿ, ಫಸ್ಟ್ ಹೌಸ್ ನೇಮ್. ಓಕೆ, ಹೌಸ್ ನೇಮ್ ಅಂತ ಟೈಪ್ ಮಾಡ್ತೀವಿ. ಅಂಡ್ ದೆನ್ ಹಿಯರ್ ನಂಬರ್ ಆಫ್ ಶೀಪ್ಸ್, ಅಂಡ್ ದೆನ್ ವಿ ವಿಲ್ ಟೇಕ್ ನಂಬರ್ ಆಫ್ ಕ್ಯಾಟಲ್ಸ್. ಪ್ರತಿಯೊಂದು ಮನೆಯಲ್ಲೂ ಕೂಡ 50 ಮನೆಗಳಲ್ಲಿ ಎಷ್ಟೆಷ್ಟು ಶೀಪ್ ಇದೆ, ಎಷ್ಟೆಷ್ಟು ಕ್ಯಾಟಲ್ಸ್ ಇದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಅದನ್ನ ಫಸ್ಟ್ ಡೇಟಾ ಜನರೇಟ್ ಮಾಡ್ಕೋಬೇಕು. ಅದಾದ ಮೇಲೆ ನಾವು ಅದಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ವಿಲ್ ಟೇಕ್ ಹೌಸ್ ನೇಮ್, ನಂಬರ್ ಆಫ್ ಶೀಪ್ಸ್ ಅಂಡ್ ನಂಬರ್ ಆಫ್ ಕ್ಯಾಟಲ್ಸ್. ಸೊ ಇಲ್ಲಿ ಒಂದು 50 ಮನೆಗಳ ನಂಬರ್ಗಳನ್ನ ಬರ್ಕೊಳ್ಳಿ, ಹೌಸ್ 1 ಅಂತ ಬರ್ಕೊಳ್ಳಿ. ಅದಾದ ಮೇಲೆ ಇಲ್ಲಿ ಮೂಲೆಯಲ್ಲಿ ಬ್ಲಾಕ್ ಕಲರ್ ಪ್ಲಸ್ ಮಾರ್ಕ್ ಬಂದಾಗ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತಾ ಹೋಗಿ. ದಿಸ್ ಇಸ್ ಆಲ್ವೇಸ್ ವಿ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇನ್ ದ ಪ್ರೀವಿಯಸ್ ಎಕ್ಸ್ಪೆರಿಮೆಂಟ್ಸ್. ಅದರಲ್ಲಿ ನಾವು ಆಲ್ರೆಡಿ ರ್ಯಾಂಡಮ್ ಡೇಟಾ ಹೇಗೆ ಜನರೇಟ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ತಾ ಹೋಗಿ 42, 43, 47, 48, 49, 50 ಮನೆಗಳದ್ದು ನಾವು ಡೇಟಾವನ್ನು ಫಸ್ಟ್ ಜನರೇಟ್ ಮಾಡಬೇಕು. ಹೌಸ್ 1 ಅಂತ ಟೈಪ್ ಮಾಡಿ ಇಲ್ಲಿ ಮೂಲೆಯಲ್ಲಿ ಬಂದು ಇದನ್ನ ಕ್ಲಿಕ್ ಮಾಡಿ ಹಿಡ್ಕೊಂಡು ಎಳ್ಕೊಂಡು ಹೋದ್ರೆ ವಿ ವಿಲ್ ಗೆಟ್ ಹೌಸ್ 50 ಎಲ್ಲಿ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿರೋದನ್ನ ಬಿಟ್ರೆ ವಿ ವಿಲ್ ಗೆಟ್ 50 ಹೌಸ್ ನಂಬರ್ಸ್. ಶೀಪ್ ವ್ಯಾಲ್ಯೂಗಳನ್ನ ನಾವು ಈಗ ಜನರೇಟ್ ಮಾಡಬೇಕು. ಸೊ ಜನರಲಿ ಯಾವುದೇ ಒಂದು ಮನೆಗಳಲ್ಲಿ ಒಂದು 10 ರಿಂದ 100 ಕುರಿಗಳು ಇದ್ದೇ ಇರುತ್ತೆ. ಓಕೆ, ಸೊ ನಾವು ಅದಕ್ಕೆ ಏನ್ ಮಾಡ್ತೀವಿ, ರ್ಯಾಂಡ್ ಬಿಟ್ವೀನ್ ಆ ಒಂದು ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ. ರ್ಯಾಂಡ್ ಬಿಟ್ವೀನ್ ಡಬಲ್ ಕ್ಲಿಕ್ ಮಾಡಿ ಟೇಕ್ ವ್ಯಾಲ್ಯೂಸ್ ಫ್ರಮ್ 10 to 100, 10 ರಿಂದ 100 ಒಳಗಡೆ ಒಂದು ವ್ಯಾಲ್ಯೂಸ್ ಅನ್ನ ನಾನೀಗ ಜನರೇಟ್ ಮಾಡ್ತಾ ಇದೀನಿ. ಯಾಕೆಂದ್ರೆ ಕುರಿಗಳು ಜನರಲಿ ತುಂಬಾ ಜಾಸ್ತಿ ಇರ್ತವೆ, 10 ರಿಂದ 100 ಒಳಗಡೆ ಇರುತ್ತೆ ಅಂತ ತಗೊಳ್ಳೋದಾದ್ರೆ. ಸೊ ಸ್ವಲ್ಪ ಜಾಸ್ತಿನೇ ಕುರಿಗಳನ್ನ ತಗೊಂಡಿದ್ದೀವಿ ನಾವು. ಹಾಗಾಗಿ ಒಂದು 50 ಮನೆಯಲ್ಲಿ ಎಷ್ಟೆಷ್ಟು ಕುರಿಗಳಿದ್ದೇವೆ ಅಂತ ಹೇಳಿ ನಾವು ಡೇಟಾ ಕಲೆಕ್ಟ್ ಮಾಡೋದ್ರ ಬದಲು ರ್ಯಾಂಡಮ್ ಡೇಟಾ ಜನರೇಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇಸ್ ಈಕ್ವಲ್ ಟು ರ್ಯಾಂಡ್ ಅಂತ ಹೊಡೆದ್ರೆ ಡಬಲ್ ರ್ಯಾಂಡ್ ಬಿಟ್ವೀನ್ ಬರುತ್ತೆ. ಡಬಲ್ ಕ್ಲಿಕ್ ಮಾಡಿ ದೆನ್ ಎಂಟರ್ ಲೋಯರ್ ವ್ಯಾಲ್ಯೂ, ಹೈಯೆಸ್ಟ್ ವ್ಯಾಲ್ಯೂ. ಲೋಯರ್ ವ್ಯಾಲ್ಯೂ 10 ತಗೊಂಡಿದ್ದೀವಿ, ಹೈಯೆಸ್ಟ್ ವ್ಯಾಲ್ಯೂ 100 ತಗೊಂಡಿದ್ದೀವಿ. ವಿ ಹ್ಯಾವ್ ಟೇಕನ್ ದೀಸ್ ಟು ವ್ಯಾಲ್ಯೂಸ್ 10 and 100. ಆ ಎರಡು ವ್ಯಾಲ್ಯೂಸ್ ಗಳನ್ನ ತಗೊಂಡು ಎಂಟ್ರಿ ಮಾಡಿ ಎಂಟರ್ ಹೊಡೆಯಿರಿ. ದೆನ್ ಇಲ್ಲಿ ಮೂಲೆನ ಕ್ಲಿಕ್ ಮಾಡಿ ಇಲ್ಲಿ ಮೂಲೆಯಲ್ಲಿ ಹೋಗಿ ಕ್ಲಿಕ್ ಮಾಡಿ ಇಟ್ಕೊಂಡು ಡ್ರ್ಯಾಗ್ ಆದ್ರೂ ಮಾಡಿ, ಅಥವಾ ಇಲ್ಲಿ ಮೂಲೆಯಲ್ಲಿ ಹೋಗಿ ಬ್ಲಾಕ್ ಕಲರ್ ಪ್ಲಸ್ ಮಾರ್ಕ್ ಬಂದಾಗ ಡಬಲ್ ಕ್ಲಿಕ್ ಮಾಡಿ. ಸೊ ಯು ಕ್ಯಾನ್ ಅಬ್ಸರ್ವ್ ಡೇಟಾ ಈಸ್ ಜನರೇಟೆಡ್ ಫಾರ್ ಆಲ್ 50 ವ್ಯಾಲ್ಯೂಸ್. ನೆಕ್ಸ್ಟ್ ಏನ್ ಮಾಡಿ, ಈ ಒಂದು ರ್ಯಾಂಡಮ್ ಬಿಟ್ವೀನ್ ಡೇಟಾ ಜನರೇಟ್ ಮಾಡಿದಾಗ
ಪದೇ ಪದೇ ನೀವು ಎಂಟರ್ ಹೊಡೆದಾಗ ಡೇಟಾ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ, ಮತ್ತೊಮ್ಮೆ ಈ ಎಲ್ಲ ಡೇಟಾಗಳನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಸಿ ಮಾಡಿ ಕಾಪಿ ಮಾಡ್ಕೊಳ್ಳಿ. ದೆನ್ ಇಲ್ಲಿ ಬಂದು ಫಸ್ಟ್ ಪಾಯಿಂಟ್ ಅಲ್ಲಿ ಫಸ್ಟ್ ಸೆಲ್ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ವಿ ಮಾಡಿ. ಇಲ್ಲಿ ಕೆಳಗಡೆ ಪೇಸ್ಟ್ ಆಪ್ಷನ್ಸ್ ತೋರಿಸುತ್ತೆ. ಈ ಪೇಸ್ಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ದಿಸ್ ವ್ಯಾಲ್ಯೂಸ್ ಸೆಲ್, ಇದನ್ನ ಕ್ಲಿಕ್ ಮಾಡಿ. ಆಗ ಏನಾಗುತ್ತೆ, ಇಲ್ಲಿ ವ್ಯಾಲ್ಯೂಸ್ಗಳು ಪರ್ಮನೆಂಟ್ ಆಗಿ ಉಳ್ಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಪದೇ ಪದೇ ಚೇಂಜ್ ಆಗುತ್ತಾ ಹೋಗಲ್ಲ. ಇಲ್ಲ ಅಂದ್ರೆ ಏನಾಗುತ್ತೆ, ನೀವು ಪ್ರತಿ ಸರಿ ಎಂಟರ್ ಹೊಡೆದಾಗ್ಲೂ ಕೂಡ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಹೋಗುತ್ತೆ. ನಾವೇನ್ ಮಾಡಿದ್ವಿ, ಇಟ್ಸ್ ವೆರಿ ಸಿಂಪಲ್. ಡೇಟಾ ಜನರೇಟ್ ಆಗಿತ್ತು, ಎಲ್ಲಾ ಡೇಟಾಗಳನ್ನ ಫಸ್ಟ್ ಕಾಪಿ ಮಾಡ್ಕೊಂಡ್ವಿ, ದೆನ್ ಕಂಟ್ರೋಲ್ ಸಿ ಮಾಡಿದ್ವಿ, ದೆನ್ ಕೇಮ್ ಹಿಯರ್, ಇಲ್ಲಿ ಫಸ್ಟ್ ಸೆಲ್ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ವಿ ಮಾಡಿ, ಅಂಡ್ ದೆನ್ ಇಲ್ಲಿ ಪೇಸ್ಟ್ ಆಪ್ಷನ್ಸ್ ಬರುತ್ತೆ, ಕ್ಲಿಕ್ ಮಾಡಿ. ಇಲ್ಲಿ ವ್ಯಾಲ್ಯೂಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಡೇಟಾ ರಿಮೈನ್ಸ್ ಸೇಮ್, ಅದು ಮತ್ತೆ ಚೇಂಜ್ ಆಗೋದಿಲ್ಲ. ಅದು ಒಂದು. ನೆಕ್ಸ್ಟ್ ಇಲ್ಲಿ ನಂಬರ್ ಆಫ್ ಕ್ಯಾಟಲ್ಸ್ ಅನ್ನು ಕೂಡ ಡೇಟಾ ಕಲೆಕ್ಟ್ ಮಾಡಿ. ಇದನ್ನ ಕಲೆಕ್ಟ್ ಮಾಡಬೇಕಾದ್ರೆ ಸೇಮ್ ಮೆಥಡ್ ಅನ್ನ ಫಾಲೋ ಮಾಡಿ. ರ್ಯಾಂಡ್ ಬಿಟ್ವೀನ್ ಇಸ್ ಈಕ್ವಲ್ ಟು ರ್ಯಾಂಡ್ ಬಿಟ್ವೀನ್ ಡಬಲ್ ಕ್ಲಿಕ್ ಮಾಡಿ. ದೆನ್ ಇಲ್ಲಿ ಮನೆಗಳಲ್ಲಿ ಹಸುಗಳು ತುಂಬಾ ಕಡಿಮೆ ಇರುತ್ತೆ, ಹಾಗಾಗಿ 1 to 10 ತಗೊಳ್ಳಿ. ಲೋಯರ್ ವ್ಯಾಲ್ಯೂ 1 ಅಂಡ್ ಅಪ್ಪರ್ ವ್ಯಾಲ್ಯೂ 10. ಬಾಟಮ್ ವ್ಯಾಲ್ಯೂ ಅಂತ ಇದೆಯಲ್ಲ ಅದು 1, ಟಾಪ್ ವ್ಯಾಲ್ಯೂ 10 ಅನ್ನ ಹಾಕಿ ನಾನು ಎಂಟರ್ ಹೊಡಿತೀನಿ. ಸೊ ರ್ಯಾಂಡ್ ಬಿಟ್ವೀನ್ ಹಾಕಿ. ಅಗೇನ್ ಆಸ್ ಯೂಶುವಲ್ ಇಲ್ಲಿ ಮೂಲೆಗೆ ಹೋಗಿ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ, ದೆನ್ ಡೇಟಾ ವಿಲ್ ಬಿ ಎಂಟರ್. ಅಗೇನ್ ಈ ಡೇಟಾ ಕೂಡ ಅಷ್ಟೇ, ರ್ಯಾಂಡ್ ಬಿಟ್ವೀನ್ ಯೂಸ್ ಮಾಡೋದ್ರಿಂದ ಪ್ರತಿ ಸರಿ ನೀವು ಎಂಟರ್ ಹೊಡೆದಾಗಲೂ ಕೂಡ ಅದು ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ ಈ ತರ ಹೊಡೆದ್ರೆ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾಗಿ ನೀವು ಜಸ್ಟ್ ಏನ್ ಮಾಡಿ, ಸೆಲೆಕ್ಟ್ ಆಲ್ ದೀಸ್ ವ್ಯಾಲ್ಯೂಸ್, 50 ವ್ಯಾಲ್ಯೂಸ್ ಗಳನ್ನ ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಕಂಟ್ರೋಲ್ ಸಿ ಮಾಡಿ ಅಥವಾ ಡೈರೆಕ್ಟ್ ಆಗಿ ಕಾಪಿ ಹೊಡೀರಿ. ದೆನ್ ಇಲ್ಲಿ ಫಸ್ಟ್ ಸೆಲ್ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ವಿ ಮಾಡಿ, ಪೇಸ್ಟ್ ಆಪ್ಷನ್ಸ್ ಬರುತ್ತೆ, ದೇರ್ ಯು ಕ್ಲಿಕ್ ಆನ್ ವ್ಯಾಲ್ಯೂಸ್, ದೆನ್ ವ್ಯಾಲ್ಯೂಸ್ಗಳು ಚೇಂಜ್ ಆಗೋದಿಲ್ಲ. ಸೊ ನಾವು ವಿ ಕ್ಯಾನ್ ಅಬ್ಸರ್ವ್ ವಿ ಹ್ಯಾವ್ ಜನರೇಟೆಡ್ ಡೇಟಾ ಫಾರ್ 50 ಹೌಸಸ್. 50 ಹೌಸ್ಗಳಿಗೆ ನಾವು ಡೇಟಾವನ್ನ ಜನರೇಟ್ ಮಾಡಿದೀವಿ. ನಂಬರ್ ಆಫ್ ಶೀಪ್ಸ್ ಮತ್ತೆ ನಂಬರ್ ಆಫ್ ಕ್ಯಾಟಲ್ಸ್ ಎಲ್ಲದನ್ನು ಕೂಡ ಜನರೇಟ್ ಮಾಡಿದೀವಿ. 50 ವ್ಯಾಲ್ಯೂಸ್. ಇಲ್ಲಿ ನಂಬರ್ ಆಫ್ ಶೀಪ್ಸ್ ಅನ್ನ ನಾವು ರ್ಯಾಂಡ್ ಬಿಟ್ವೀನ್ ಮಾಡಿಕೊಂಡು 10 to 100 ತಗೊಂಡಿದ್ದೀವಿ. ಅದೇ ರೀತಿ ನಂಬರ್ ಆಫ್ ಕ್ಯಾಟಲ್ಸ್ ಅನ್ನ ನಾವು 1 to 10 ಅನ್ನ ನಾವು ಜನರೇಟ್ ಮಾಡಿದ್ದೀವಿ. ಓಕೆ, ದಟ್ ಇಸ್ ದ ಥಿಂಗ್. ಈಗ ನಾವೇನ್ ಮಾಡಬೇಕು, ವಿ ಹ್ಯಾವ್ ಟು ಫೈಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಡೈರೆಕ್ಟ್ ಆನ್ಸರ್, ದೇರ್ ಇಸ್ ನೋ ಅದರ್ ಡಿಫರೆನ್ಸಸ್. ಡೈರೆಕ್ಟ್ ಆನ್ಸರ್ ಬರುತ್ತೆ ಇಲ್ಲಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್. ಆಲ್ಟರ್ನೇಟಿವ್ ಮೆಥಡ್ಸೇ ಇಲ್ಲ, ತುಂಬಾ ಸಿಂಪಲ್ ಬರುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಟೈಪ್ ಮಾಡಿ. ಓಕೆ, ದೆನ್ ಇಲ್ಲಿ ಫಸ್ಟ್ ಒನ್ ಯಾವ್ದು ತಗೊಳ್ಳಿ, ಶೀಪ್ ತಗೊಳ್ಳಿ. ದೆನ್ ನೆಕ್ಸ್ಟ್ ಒನ್ ಕ್ಯಾಟಲ್ ತಗೊಳ್ಳಿ, ಶೀಪ್ ಮತ್ತೆ ಕ್ಯಾಟಲ್. ಓಕೆ, ಸೊ we have to find out now standard deviation for sheep and standard deviation for cattle. So sheep ಕೆಳಗಡೆ ಸೆಲ್ ಮೇಲೆ ಕ್ಲಿಕ್ ಮಾಡಿ is equal to ಹೊಡೆಯಿರಿ stdev. ಇವನ್ stdev ಕೂಡ ಇದೆ. stdev ಕೂಡ ಡಬಲ್ ಕ್ಲಿಕ್ ಮಾಡಿ, ಆ ಒಂದು stdev ಬಂದ ಮೇಲೆ ಓಪನ್ ಆಗುತ್ತೆ ಬ್ರಾಕೆಟ್. ನಾವೀಗ ಶೀಪ್ಸ್ ಫೈಂಡ್ ಔಟ್ ಮಾಡ್ಬೇಕಲ್ವಾ, ಸೊ ಕ್ಲಿಕ್ ಮಾಡಿ ಈ ಒಂದು ಡೇಟಾ ಪೂರ್ತಿ ಸೆಲೆಕ್ಟ್ ಮಾಡಿ. ಆಲ್ರೆಡಿ ಈಗ 15 ಎಕ್ಸ್ಪೆರಿಮೆಂಟ್ಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಿಮಗೆ ಈ ಡೇಟಾ ಸೆಲೆಕ್ಷನ್ ಮಾಡೋದೆಲ್ಲದು ಕೂಡ ತುಂಬಾ ಈಸಿಯಾಗಿ ಬರುತ್ತೆ. ಸೊ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಡೇಟಾ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿ ಎಲ್ಲದು ಸೆಲೆಕ್ಟ್ ಮಾಡಿ ಎಂಟರ್ ಹೊಡೀರಿ. ವಿ ಗಾಟ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಫಾರ್ ಶೀಪ್. ದೆನ್ ಸಿಮಿಲರ್ಲಿ ಫಾರ್ ಕ್ಯಾಟಲ್ ಇಸ್ ಈಕ್ವಲ್ ಟು ಆಸ್ ಯೂಶುವಲ್ stdev ಹೊಡೀರಿ, ಡಬಲ್ ಕ್ಲಿಕ್ ಮಾಡಿ, ಇಲ್ಲಿ ಇರುತ್ತೆ stdev. ದೆನ್ ನೌ ಯು ಹ್ಯಾವ್ ಟು ಫೈಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಕ್ಯಾಟಲ್ಸ್. ಕ್ಲಿಕ್ ಮಾಡಿ ಈ ಒಂದು ಡೇಟಾವನ್ನ ಡ್ರ್ಯಾಗ್ ಮಾಡಿ, ಎಲ್ಲಾವುದು ಡೇಟಾ ಸೆಲೆಕ್ಟ್ ಆಗುತ್ತೆ, ದೆನ್ ಪ್ರೆಸ್ ಎಂಟರ್. ಸೊ ದಿಸ್ ಈಸ್ ದ ವ್ಯಾಲ್ಯೂ ಫಾರ್ sheep. ಈ ಒಂದು ವ್ಯಾಲ್ಯೂ ಶೀಪ್ದು. then this value is for cattle. okay, so the standard deviation value for sheep and cattle we have discussed now. okay, so standard deviation value sheep ಗೆ 29.9539. so 29 means ಆ ಒಂದು ಮೀನ್ ವ್ಯಾಲ್ಯೂ ನೋಡ್ಕೋಬೇಕು. you can observe here ಇವೆಲ್ಲದನ್ನು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಮೀನ್ ತೋರಿಸುತ್ತೆ. ಮೀನ್ ಎಷ್ಟಿದೆ, 56.22 ಇದೆ. ಸೊ ಅಲ್ಲಿಂದ ವ್ಯಾಲ್ಯೂಸ್ಗಳು ಎಷ್ಟು ಡಿವಿಯೇಷನ್ ಆಗಿದೆ, ಆಲ್ಮೋಸ್ಟ್ 30 ಅಷ್ಟು ಡಿವಿಯೇಷನ್ ಆಗಿದೆ. 30 ಪಾಯಿಂಟ್ಸ್ ಅಷ್ಟು ಮುಂದೆ ಡಿವಿಯೇಷನ್ ಆಗಿದೆ. ಅದೇ ಇಲ್ಲಿ ಈ ಒಂದು ವ್ಯಾಲ್ಯೂಸ್ಗಳಿಗೆ ಡಿವಿಯೇಷನ್, ಇದು ಮೀನ್ ಎಷ್ಟಿದೆ, ಈ ಒಂದು ವ್ಯಾಲ್ಯೂಸ್ಗಳಿಗೆ ನಾವು ಮೀನ್ ತಗೊಂಡ್ರೆ ಮೀನ್ ಬಂದು ಇಲ್ಲಿ 5.68 ಇದೆ. ಆ ಒಂದು ವ್ಯಾಲ್ಯೂಸ್ ಇಂದ ವ್ಯಾಲ್ಯೂಸ್ ಎಷ್ಟು ಡಿವಿಯೇಷನ್ ಆಗಿದೆ, ಆಲ್ಮೋಸ್ಟ್ 3 ಪಾಯಿಂಟ್ಸ್ ಅಷ್ಟು ವೇರಿಯೇಷನ್ ಆಗಿದೆ. ಸೊ ಈ ಒಂದು ವ್ಯಾಲ್ಯೂಗಳಿಗೆ ಕಂಪೇರ್ ಮಾಡಿದಾಗ ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಡಿಮೆ ಇದೆ, ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಾಗಿದೆ, ಜಾಸ್ತಿ ಇದೆ. So that is how we have to find standard deviation in MS Excel, and that is experiment number 16. So ಏನೇನ್ ಮಾಡಬೇಕು ಗೊತ್ತಾಯ್ತಲ್ಲ. ಫಸ್ಟ್ 50 ಮನೆಗಳನ್ನ ನೀವು ನೇಮ್ಗಳನ್ನ ಬರ್ಕೋಬೇಕು. ಹೌಸ್ 1 ಅಂತ ಟೈಪ್ ಮಾಡಿ ಮೂಲೆಯಲ್ಲಿ ಹೋಗಿ ಕ್ಲಿಕ್ ಮಾಡಿ ಹಿಡ್ಕೊಂಡು ಡ್ರ್ಯಾಗ್ ಮಾಡಿ 50 ನಂಬರ್ ಬಂದಾಗ ಬಿಟ್ಬಿಡಿ.
ದೆನ್ ನಂಬರ್ ಆಫ್ ಶೀಪ್ಸ್ ಬರ್ಕೊಳ್ಳಿ, ಅಲ್ಲಿ ಇಸ್ ಈಕ್ವಲ್ ಟು ರ್ಯಾನ್ ಬಿಟ್ವೀನ್ ಫಾರ್ಮುಲಾ ಹಾಕೊಳ್ಳಿ, ಲೋಯರ್ ವ್ಯಾಲ್ಯೂ 10 ಕೊಡಿ, ಅಪ್ಪರ್ ವ್ಯಾಲ್ಯೂ 100 ಕೊಡಿ, ಅದನ್ನ ಎಂಟರ್ ಮಾಡಿ, ದೆನ್ ಮೂಲೆಯಲ್ಲಿ ಹೋಗಿ ಡಬಲ್ ಕ್ಲಿಕ್ ಮಾಡಿ, ಎಲ್ಲ ವ್ಯಾಲ್ಯೂಸ್ಗೂ ಡೇಟಾ ಬರುತ್ತೆ. ಬಟ್ ಆ ವ್ಯಾಲ್ಯೂಸ್ ಪ್ರತಿ ಸರಿ ಚೇಂಜ್ ಆಗುತ್ತೆ, ಹಾಗಾಗಿ ಅಷ್ಟು ವ್ಯಾಲ್ಯೂಸ್ಗಳನ್ನ ಕಂಟ್ರೋಲ್ ಕಾಪಿ ಮಾಡಿ, ದೆನ್ ಫಸ್ಟ್ ಸೆಲ್ ಮೇಲೆ ಕ್ಲಿಕ್ ಮಾಡಿ ಕಂಟ್ರೋಲ್ ವಿ ಮಾಡಿ, ಪೇಸ್ಟ್ ಆಪ್ಷನ್ಸ್ ಅಲ್ಲಿ ವ್ಯಾಲ್ಯೂ ಸೆಲೆಕ್ಟ್ ಮಾಡಿ, ವ್ಯಾಲ್ಯೂಸ್ ಫಿಕ್ಸ್ ಆಗುತ್ತೆ. ಸೇಮ್ ಮೆಥಡ್ ಕ್ಯಾನ್ ಬಿ ಡನ್ ಫಾರ್ ನಂಬರ್ ಆಫ್ ಕ್ಯಾಟಲ್ಸ್. ಇಲ್ಲಿ ಲೋಯೆಸ್ಟ್ ವ್ಯಾಲ್ಯೂ 1 ತಗೊಳ್ಳಿ, ಹೈಯೆಸ್ಟ್ ವ್ಯಾಲ್ಯೂ 10 ತಗೊಂಡು ಸೇಮ್ ವ್ಯಾಲ್ಯೂಸ್ ಸೇಮ್ ಮೆಥಡ್ ಅನ್ನು ರಿಪೀಟ್ ಮಾಡಿ. ದೆನ್ ಟು ಫೈಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಇಲ್ಲಿ ಬರ್ಕೊಳ್ಳಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಟೈಪ್ ಮಾಡಿ, ಇಲ್ಲಿ ಶೀಪ್ ಹಾಕೊಳ್ಳಿ, ಇಲ್ಲಿ ಕ್ಯಾಟಲ್ ಹಾಕೊಳ್ಳಿ, ದೇರ್ ಶೀಪ್ಗೆ ಇಸ್ ಈಕ್ವಲ್ ಟು STDEV ಡಬಲ್ ಕ್ಲಿಕ್ ಮಾಡಿ, ದೆನ್ ಶೀಪ್ಸ್ ಆಲ್ ವ್ಯಾಲ್ಯೂಸ್ ಅನ್ನು ಸೆಲೆಕ್ಟ್ ಮಾಡಿ ಎಂಟರ್ ಕೊಡಿ. ಕ್ಯಾಟಲ್ಗೂ ಕೂಡ ಇಸ್ ಈಕ್ವಲ್ ಟು STDEV ಡಬಲ್ ಕ್ಲಿಕ್ ಮಾಡಿ, select all values of cattles and press enter. There you get standard deviation for sheep and standard deviation for cattle, and that is what the experiment number 16. Okay, so ಇದೇ ತರ ನೀವು ಎಕ್ಸೆಲ್ ಅನ್ನು ಓಪನ್ ಮಾಡಿ ನೀವು ಡೇಟಾಗಳನ್ನ ಜನರೇಟ್ ಮಾಡಬೇಕಾಗುತ್ತೆ. So thank you for listening this session, and we will come back to the next session by experiment number 17. Okay, thank you.